ಇಲಾಖೆ ಪ್ರೊಸೀಜರ್ ಯಾವ ರೀತಿ ಇರ್ತಾ ಇತ್ತು, ಏನು ಹೊಸ ಆದೇಶ ಆಗಿದೆ, ಅದರಿಂದ ಏನು ತೊಂದರೆ ಆಗ್ತಿದೆ? ಶಿಕ್ಷಣದ ಪ್ರೊಸೀಜರ್ ಹೇಗಿದೆ ಅಂತಂದರೆ, ಪ್ರತಿ 10 ತಿಂಗಳಿಗೆ ಒಮ್ಮೆ ನಮ್ಮನ್ನು ಕಾಲೇಜ್ ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನು ಅಂತಂದರೆ ಪೂರ್ಣಕಾಲಿಕ ಪ್ರಾಧ್ಯಾಪಕರಿಗೆ ಹಂಚಿಕೆ ಮಾಡಿ ಉಳಿದಂಥ ಕಾರ್ಯಭಾರಕ್ಕೆ ಅನುಗುಣವಾಗಿ ನಮ್ಮ ಅತಿಥಿ ಉಪನ್ಯಾಸಕನ ತಾತ್ಕಾಲಿಕ ವ್ಯವಸ್ಥೆಯ ಮೇಲೆ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಆದರೆ ಈ ನಡುವೆ ಏನಾಗಿದೆ ಅಂತಂದರೆ, ಕ್ಲಸ್ಟರ್ ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ ಮತ್ತು ನೃಪತುಂಗ ಯೂನಿವರ್ಸಿಟಿ ಏನಾಯಿತು ಅಂತಂದರೆ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇದ್ದಂತಹ ಕಾಲೇಜುಗಳೇ ವಿಶ್ವವಿದ್ಯಾನಿಲಯಗಳಾಗಿ ಪರಿವರ್ತನೆ ಆಗಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ ಸರ್. ಏನು ಅಂತಂದರೆ, ಯಾವ ವಿಶ್ವವಿದ್ಯಾನಿಲಯಗಳೇನಿದ್ದೋ ವಿಶ್ವವಿದ್ಯಾನಿಲಯಗಳಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರೋದ್ರಿಂದ ವಿಶ್ವವಿದ್ಯಾಲಯದ ಕೋರಿಕೆಯ ಮೇರೆಗೆ ತಾತ್ಕಾಲಿಕವಾಗಿ ಈ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ಆಯ್ಕೆಯಾಗುವಂಥ ಅತಿಥಿ ಉಪನ್ಯಾಸಕರನ್ನೇ ಇಲ್ಲಿ ತನಕ ಬಳಸ್ಕೊಂಡು ಬರ್ತಾಯಿದ್ರು. ಆದರೆ ಈ ನಡುವೆ ಕಾಲೇಜ್ ಶಿಕ್ಷಣ ಇಲಾಖೆ ಏನು ಮಾಡಿದೆ, ನೀವು ಆರ್ಥಿಕವಾಗಿ ಸಬಲರಾಗಿರೋದ್ರಿಂದ ವಿದ್ಯಾರ್ಥಿಗಳು ಶುಲ್ಕ ನಿಮಗೆ ಸಿಗೋದ್ರಿಂದ ನೀವು ನಾವು ಆಯ್ಕೆ ಮಾಡಿ ಕಳಿಸುವಂತಹ ಅತಿಥಿ ಉಪನ್ಯಾಸಕರಿಗೆ ನೀವೇ ಸಂಬಳವನ್ನು ಕೊಡಿ ಎನ್ನುವಂತಹ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶ ಏನಾಗಿದೆ, ನಮಗೆ ಭಾಳ ವ್ಯತಿರಿಕ್ತವಾಗಿದೆ. ಯಾಕೆಂತಂದರೆ, ನಾವು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಆದರೆ ನಮಗೆ ಬೇರೆ ರೀತಿಯಾದಂತಹ ಉಪಯೋಗ ಇದೆ. ನಮಗೆ ಸೇವಾ ಹಿರಿತನ ಸಿಗ್ತದೆ ಮತ್ತು ಸರ್ಕಾರಿ ಸಂಬಳ ಸಿಗ್ತದೆ. ಭವಿಷ್ಯದಲ್ಲಿ ಇನ್ನು ಉಳಿದಂಥ ಸೌಲಭ್ಯಗಳಿವೆ ಸರ್. ನಮಗೆ ಏನು ಸೌಲಭ್ಯಗಳಿವೆ, ನಮಗೇನಾದರೂ ಕೂಡ ನಾವು ನಿಧನ ಹೊಂದಿದರೆ ಅಥವಾ ನಾವೇನಾದರೂ ಕೂಡ ಇನ್ನೇನೋ ಒಂದು ಕಾರಣಾಂತರ ಅಥವಾ ನಿವೃತ್ತರ ಆದರೆ ನಮಗೆ 5 ಲಕ್ಷ ರೂಪಾಯಿ ಇಡಗಂಟು ಅನ್ನುವಂಥ ಒಂದು ಯೋಜನೆ ವ್ಯಾಪ್ತಿಯೊಳಗೆ ಬರ್ತೀವಿ. ಮತ್ತು ಇನ್ನಿತರ ಸೌಲಭ್ಯಗಳಿವೆ ನಮಗೆ. ಬಟ್ ಆದರೆ ನಾವು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯೊಳಗೆ ಬಂದಾಗ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಮಹಿಳೆಯರಿಗೆ ಋತುಚಕ್ರ ರಜೆ ಇದೆ, ಮತ್ತು ಒಂದು ದಿನ ಆಮೇಲೆ ಹೆಣ್ಮಕ್ಳು ಡೆಲಿವರಿ ಆದರೆ ಅದಕ್ಕೆ ಒಂದು 6 ತಿಂಗಳು ಅವ್ರಿಗೆ ರಜೆ ಸಿಗುತ್ತೆ. ಈ ಥರದ ಸಾಕಷ್ಟು ಸವಲತ್ತುಗಳಿವೆ. ಒಂದು ವೇಳೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯೊಳಗೆ ಹೋದರೆ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ವಿಶ್ವವಿದ್ಯಾಲಯ ಒಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಸೊ ಇವೆಲ್ಲವೂ ಅನಾನುಕೂಲಗಳು ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಒಂದು ಶೈಕ್ಷಣಿಕ ವರ್ಷಕ್ಕಾದರೂ ಕೂಡ ಇದು ಪ್ರಮುಖವಾಗಿ ಏನು ಅಂತಂದರೆ, ಇಲಾಖೆಯ ಗೊಂದಲಮಯವಾದಂತಹ ಆದೇಶಗಳು, ಸುತ್ತೋಲೆಗಳು ಮತ್ತು ವಿಶ್ವವಿದ್ಯಾಲಯದ ಕೆಲವೊಂದು ತಪ್ಪುಗಳಿಂದ ಇವತ್ತು ಬೀದಿಗೆ ಬರ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಆ ಕಾರಣಕ್ಕಾಗಿ ನಾವು ಕೇಳೋದಿಷ್ಟೇ, ಈ ಶೈಕ್ಷಣಿಕ ವರ್ಷಕ್ಕೆ ಒಂದು ವೇಳೆ ಏನಾದರೂ ಕೂಡ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನಮ್ಮನ್ನು ಕೈ ಬಿಟ್ಟಿದ್ರೆ ಬಹುಶಃ ನಾವು ಬೇರೆ ಕಾಲೇಜುಗಳನ್ನ ಆಯ್ಕೆ ಮಾಡ್ತಿದ್ವೇನೋ. ಇದು ಸಂಪೂರ್ಣವಾದಂತಹ ಬೇಜವಾಬ್ದಾರಿ ಹೊಣೆಗಾರಿಕೆಯಿಂದ ಇದಾಗಿರುವಂಥದ್ದು ಸಂಪೂರ್ಣವಾಗಿ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ. ಆ ಕಾರಣಕ್ಕಾಗಿ ನಾವು ಇದೊಂದು ಶೈಕ್ಷಣಿಕ ವರ್ಷಕ್ಕಾದರೂ ಕೂಡ ನಮ್ಮೆಲ್ಲರ ಹಿತದೃಷ್ಟಿಯಿಂದ ನಮ್ಮನ್ನು ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದಲೇ ಮುಂದುವರಿಸಬೇಕು. ಅವರೇ ನಮಗೆ ವೇತನವನ್ನು ಕೊಡಬೇಕು, ಅವರೇ ನಮಗೆ ಸೇವಾ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹಪೂರ್ವಕವಾದಂಥ ಒಂದು ಒತ್ತಾಯ. ನಾವು ಸರಿಸುಮಾರು ಈಗ ನೃಪತುಂಗ ವಿಶ್ವವಿದ್ಯಾನಿಲಯ, ಕ್ಲಸ್ಟರ್ ವಿಶ್ವವಿದ್ಯಾನಿಲಯ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ಒಳಗೊಂಡ ಸರಿಸುಮಾರು 300 ಜನ ಅತಿಥಿ ಉಪನ್ಯಾಸಕರು ನಾವಿದ್ದೀವಿ. ನಾವೆಲ್ಲರೂ ಕೂಡ ಬೀದಿಗೆ ಬರುವಂಥ ಸನ್ನಿವೇಶ ಬರ್ಬೋದು. ಅದರಿಂದ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲ ಅಂತ ಅಂದರೆ ನಾವು ಬರುವಂಥ ದಿನಮಾನಗಳಲ್ಲಿ ಬಹುದೊಡ್ಡ ಹೋರಾಟವನ್ನು ರೂಪಿಸಬೇಕಾಗತ್ತೆ. ಸಂಬಳ ಕೊಡುವಂಥ ನೀವು ಅವ್ರನ್ನೇ ಕೇಳಬೇಕು ಸರ್, ನಮ್ಗೆ ಕೇಳಿದ್ರೆ ಆಗೋದಿಲ್ಲ. ಯಾಕಂದರೆ ನಾವು ಮೇಲ್ನೋಟಕ್ಕೆ ನಮ್ಗನ್ಸುತ್ತೆ ಅವ್ರು ಹೇಳ್ಕೊಳ್ಳೋದು ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 2.5 ಕೋಟಿಯಿಂದ 5 ಕೋಟಿ ನಮಗೆ ವಿದ್ಯಾರ್ಥಿಗಳ ಶುಲ್ಕ ಏನು ಬರುತ್ತೆ. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯ ನಯ ಪೈಸೆ ಇದುವರೆಗೂ ಬಂದಿಲ್ಲ. ವಿಶ್ವವಿದ್ಯಾಲಯಗಳನ್ನ ಮಾಡಿದ್ರು, ಅದರ ಅನುದಾನವನ್ನು ಕೊಟ್ಟಿಲ್ಲ. ಇದು ಅವರ ಅಸಹಾಯಕತೆ. ಅವ್ರ ಅಸಹಾಯಕತೆ ನಮಗೆ ಹೇಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು, ಈ 1 ವರ್ಷಕ್ಕೆ ನಮ್ಮನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲೇ ಮುಂದುವರಿಸಬೇಕು. ಕಾಲೇಜು ಶಿಕ್ಷಣ ಇಲಾಖೆ ನಮಗೆ ಪ್ರಮಾಣ ಪತ್ರವನ್ನು ಕೊಡಬೇಕು. ಕಾಲೇಜು ಶಿಕ್ಷಣ ಇಲಾಖೆ ನಮಗೆ ಗೌರವಧನವನ್ನು ಪಾವನ ಮಾಡಬೇಕು. ಇದು ನಮ್ಮ ಒಂದು ಬೇಡಿಕೆ. ಮಂಜು ಅಂತ ಸರ್, ಪದವಿ ಕಾಲೇಜುಗಳಿಗೆ ಪ್ರತಿ ವರ್ಷ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಸರ್ಕಾರದ ವತಿಯಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ 10 ತಿಂಗಳಿಗೆ ಒಮ್ಮೆ ಅಂತ ಹೇಳಿ ಸರ್ವಿಸ್ ಕನ್ಸಿಡರ್ ಮಾಡಿಕೊಂಡು ನಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈ ವರ್ಷ ಕೂಡ ಅದೇ ರೀತಿಯಾಗಿ ಈ ಶೈಕ್ಷಣಿಕ ವರ್ಷಕ್ಕೆ 26-27ನೇ ಶೈಕ್ಷಣಿಕ ಸಾಲಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಮಾಡಬೇಕು ಅನ್ನೋದಾಯಿತು. ಇದಕ್ಕೂ ಮುಂಚೆ ಒಂದು ಆದೇಶ ಹಾಕಿದ್ರು. ಆ 3 ಯೂನಿವರ್ಸಿಟಿಗಳು, ಕ್ಲಸ್ಟರ್ ಮಹಾರಾಣೀಸ್ ಕ್ಲಸ್ಟರ್, ನೃಪತುಂಗ ಯೂನಿವರ್ಸಿಟಿ, ಮಂಡ್ಯ ವಿಶ್ವವಿದ್ಯಾಲಯ, ಈ 3 ವಿಶ್ವವಿದ್ಯಾಲಯಗಳು ಅವರೇ ಸ್ಯಾಲ್ರಿಯನ್ನು ಕೊಟ್ಕೋಬೇಕು, ಅವರೇ ನೇಮಕಾತಿ ಮಾಡ್ಕೋಬೇಕು, ಅವರೇ ಸ್ಯಾಲ್ರಿಯನ್ನು ಕೊಟ್ಕೋಬೇಕು ಅಂತ ಒಂದು ಆದೇಶವನ್ನು ಹಾಕಿದ್ರು. ಅದಷ್ಟೇ ನಮ್ಮ ಗಮನಕ್ಕೆ ಇರ್ತಕ್ಕಂಥದ್ದು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆದೇಶ ಅದು ಹೊರಡಿಸಿತ್ತು. ಅದಾದ ನಂತರದಲ್ಲಿ
ಕೌನ್ಸಿಲಿಂಗಲ್ಲಿ ಇಲ್ಲಿ ವಿಶ್ವವಿದ್ಯಾಲಯದ ಆಡಳಿತ ವರ್ಗದವರಾಗಿರಬಹುದು, ಬೇರೆ ನಮ್ಮ ಅತಿಥಿ ಉಪನ್ಯಾಸಕರಾಗಿರಬಹುದು, ನಮ್ಮನ್ನು ಕಾಲೇಜು ಶಿಕ್ಷಣ ಇಲಾಖೆಯಿಂದನೇ ಕೊಡಿ ಅಂತ ಹೇಳಿ ಎಲ್ಲ ರಿಕ್ವೆಸಿಷನ್ ಎಲ್ಲ ಕೊಟ್ಟು ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆದಮೇಲೆ ನಮಗೆ ಕೌನ್ಸಿಲಿಂಗ್ನಲ್ಲಿ ಕಾಲೇಜ್ ಲಿಸ್ಟ್ ಬರುತ್ತೆ, ಅದರಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಅಂತ ಬಿಟ್ಟಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, 160 ಜನ, ನಾವು ಇಲ್ಲಿ ಬರೀ 10 ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇರೋದು, 160 ಜನ ಗೆಸ್ಟ್ ಫ್ಯಾಕಲ್ಟೀಸ್ಗಳು ಅತಿಥಿ ಉಪನ್ಯಾಸಕರು ನಮಗೆ ಬೇಕು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಹಿಂಗೂ ಕೌನ್ಸಿಲಿಂಗಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಇದು ಕಾಲೇಜು ಶಿಕ್ಷಣ ಇಲಾಖೆಯಿಂದನೇ ನಮಗೆ ಸಂಬಳ ಆಗುತ್ತೆ, ಸೇವಾ ಪ್ರಮಾಣ ಪತ್ರ ಎಲ್ಲ ಸಿಗುತ್ತೆ ಅಂತ ಹೇಳಿ ನಮಗೆಲ್ಲ 10-15 ವರ್ಷಗಳು ಸೇವೆ ಇದೆ. ಸೊ ನಾವೇನು ಮಾಡಿದ್ವಿ, ತಗೊಂಡ್ವಿ, ಇದೇ ಕಾಲೇಜನ್ನು ತಗೊಂಡ್ವಿ. ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ದಿನಾನೇ ಅಂದರೆ ಶುಕ್ರವಾರ, ಸೋಮವಾರ ಸ್ಟಾರ್ಟ್ ಆಯಿತು, ಶುಕ್ರವಾರ ಸಂಜೆ 5:15 ಒಂದು ಆದೇಶ ಹಾಕ್ತಾರೆ. ಈ 3 ವಿಶ್ವವಿದ್ಯಾಲಯಗಳಿಗೆ, ಮಂಡ್ಯ ವಿಶ್ವವಿದ್ಯಾಲಯ, ನೃಪತುಂಗ ಹಾಗೆ ಮಹಾರಾಣೀಸ್ ಕ್ಲಸ್ಟರು, ಈ 3 ವಿಶ್ವವಿದ್ಯಾಲಯಗಳಿಗೆ ಸಂಬಳವನ್ನು ನಾವು ಕೊಡೋದಿಲ್ಲ, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಕೊಡೋದಿಲ್ಲ, ಆಯಾಯ ಯೂನಿವರ್ಸಿಟಿಗಳೇ ಸಂಬಳವನ್ನು ಕೊಟ್ಕೋಬೇಕು ಅಂತ ಆದೇಶವನ್ನು ಹೊರಡಿಸ್ತಾರೆ. ಈಗ ನಮ್ಮ ಪ್ರಶ್ನೆ ಸರ್, ಅವರು ಸಂಬಳ ಕೊಡಲ್ಲ ಅಂತ ಹೇಳಿದ ಮೇಲೆ ಕೌನ್ಸಿಲಿಂಗಲ್ಲಿ ಯಾಕೆ ನಮ್ಮ ಈ 3 ವಿಶ್ವವಿದ್ಯಾಲಯಗಳನ್ನು ಬಿಡದೆ ಹೋಗಿದ್ದಿದ್ರೆ ಅವರವರ ಆಸಕ್ತಿ ರಿಸ್ಕ್ ಮೇಲೆ ಅವರು ಯಾವ ಕಾಲೇಜ್ನಾದರೂ ಆಪ್ಟ್ ಮಾಡ್ಕೊಳ್ತಿದ್ರು. ಈಗ ಇಲ್ಲಿ ಬಂದು ನಾವು ಕೇಳಿದಾಗ, ಈಗ ನಮಗೆ ಗೊತ್ತಿರೋ ಪ್ರಕಾರ, ಈಗ ನಾವು ಸರಿಸುಮಾರು 10 ವರ್ಷಗಳಿಂದ ಇಲ್ಲಿ ಇರೋದ್ರಿಂದ ನಮ್ಮ ಮಾಹಿತಿ ಪ್ರಕಾರ ಇವ್ರ ಹತ್ರ ಅಷ್ಟು ಫಂಡ್ ಇಲ್ಲ. ಈಗ ನಾವು ರಿಪೋರ್ಟ್ ಆದ್ವಿ ಅಂದ್ಕೊಳ್ಳಿ, ಈಗ ಇವತ್ತು ಲಾಸ್ಟ್ ರಿಪೋರ್ಟಿಂಗ್ ಡೇಟ್ ನಮಗೆ ಇರ್ತಕ್ಕಂಥದ್ದು. ಈಗ ರಿಪೋರ್ಟ್ ಆದಮೇಲೆ 2 ತಿಂಗಳು 3 ತಿಂಗಳು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸಂಬಳ ಕೊಡಬಹುದು. ಅದಾದಮೇಲೆ ನಾವು ಸಂಬಳವನ್ನು ಯಾರು ಕೇಳೋಣ? ಇವರು ನಮ್ಮ ಗಮನಕ್ಕೆ ಇಲ್ಲದೇನೆ, ನೌಕರರು ಯಾರು ಆಯ್ಕೆ ಮಾಡ್ಕೋತಾರೋ ಅವರ ಗಮನಕ್ಕೆ ಇಲ್ಲದೇನೆ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಆದೇಶ ಹಾಕೋದು ಎಷ್ಟು ಸರಿ? ಕಾನೂನಾತ್ಮಕವಾಗದ್ರಾದ್ರೂ ಸರಿ, ಎಷ್ಟು ಸರಿ ಈ ರೀತಿ ಆದೇಶಗಳನ್ನು ಹಾಕೋದು? ನಮ್ಮ ಗಮನಕ್ಕೆ ಇದ್ದಿದ್ರೆ ನಮ್ಮ ರಿಸ್ಕ್ ಅಂತ ನಾವು ಎಲ್ಲಾದರೂ ತಗೋತಿದ್ವಿ. ಸೊ ಹಾಗಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಈಗ ನೀವೇ ನೋಡ್ತಾ ಇರಬಹುದು, ಮಕ್ಕಳುಗಳೆಲ್ಲ ಓಡಾಡ್ಕೊಂಡು ನಿಂತಿದ್ದಾರೆ. ಕಾಲೇಜ್ ಸ್ಟಾರ್ಟ್ ಆಗಲೇ 15 ಡೇಸ್ ಆಯಿತು. ಈ ಕೌನ್ಸಿಲಿಂಗ್ ಪ್ರಕ್ರಿಯೆನೂ ಕೂಡ ಲೇಟ್ ಮಾಡ್ತಾರೆ. ಅದರಲ್ಲೆಲ್ಲ ತಗೊಳ್ಳೋದ್ರಲ್ಲಿ ಈ ರೀತಿ ಗೊಂದಲಗಳನ್ನೆಲ್ಲ ಮಾಡಿದ್ರೆ ಈ ಮಂಡ್ಯ ವಿಶ್ವವಿದ್ಯಾಲಯ ಪದೇ ನ್ಯೂಸಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ, ಅದು ಇದು ಹೀಗೆ ಓಡಾಡ್ಕೊಂಡಿರೋದೆಲ್ಲ ಮೀಡಿಯಾದವರೇ ಕವರೇಜ್ ಮಾಡಿದ್ದಾರೆ, ಲಾಸ್ಟ್ ವೀಕ್ ಕೂಡ ಹೇಳಿದ್ದಾರೆ. ಆದರೆ ನಿಜವಾಗಿ ಮಂಡ್ಯ ವಿಶ್ವವಿದ್ಯಾಲಯ ನಡೀತಾ ಇರೋದೇ ಅತಿಥಿ ಉಪನ್ಯಾಸಕರ ಸೇವೆಗಳಿಂದ. 160 ಜನ ಅತಿಥಿ ಉಪನ್ಯಾಸಕರುಗಳನ್ನು ಒಳಗೊಂಡಂತೆಯೇ ಇದು ನಡೀತಾ ಇರೋದು. ಹಾಗಾಗಿ ನಮಗೆ ಈ ಬಾರಿ ಏನು ಇವರು ನೇಮಕಾತಿ ಮಾಡಿಕೊಟ್ಟಿದ್ದಾರೆ, ಇವರಿಗೆ ನಮಗೆ ಕಾಲೇಜು ಶಿಕ್ಷಣ ಇಲಾಖೆನೇ ಸಂಬಳ ಕೊಡಬೇಕು. ಯಾಕೆಂದರೆ ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ಈಗ 2-3 ತಿಂಗಳು ಪ್ರತಿ ಒಬ್ಬರಿಗೆ 40,000 ಸರ್, 38 ಅವರ ಶೈಕ್ಷಣಿಕ ಅರ್ಹತೆಗಳಿಗೆ ಸೇವಾ ಇದಕ್ಕೆ ಅನುಗುಣವಾಗಿ 35ರಿಂದ 40,000 ಇಲ್ಲಿ ತಗೊಳ್ಳೋರು ಇರೋದು. ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿರೋದು, ಫಸ್ಟ್ ರೌಂಡ್ 3 ಕೋಟಿ ಮೇಲೂ ನಮಗೆ ಇರೋ ಮಾಹಿತಿ ಪ್ರಕಾರ 5 ಕೋಟಿ ಮೇಲಕ್ಕೆ ಬೇಕು ಅಂತ ಹೇಳಿ, 5.5 ಕೋಟಿ 6 ಕೋಟಿ ಸರ್ಕಾರದಿಂದ ಏನು ನಾವು ವಿಶ್ವವಿದ್ಯಾಲಯಗಳಿಗೆ ಕೊಡಲ್ಲ ಅಂತ ಹೇಳ್ತಿದಾರಲ್ಲ. ಸೊ ಹಾಗಾಗಿ 5 ಕೋಟಿ ಬರೀ ಗೆಸ್ಟ್ ಫ್ಯಾಕಲ್ಟಿ ಸಂಬಳಕ್ಕೆ ಇವರು ನಾವೆಲ್ಲಿಂದ ತರೋಣ ಅಂತ ಇವರ ಪ್ರಶ್ನೆ. ಅದು ನ್ಯಾಯಯುತವಾಗಿರ್ತಕ್ಕಂಥದ್ದೇ. ಯುವಿನಲ್ಲೇ ಅಷ್ಟು ವಿದ್ಯಾರ್ಥಿಗಳಿಂದ ಇಲ್ವಲ್ಲ ಸರ್, ಅಷ್ಟು ಹಣ ಸಂಗ್ರಹ ಆಗಲ್ವಲ್ಲ. ಸೊ ಈಗ ಬೇರೆ ಬೇರೆ ಖರ್ಚುಗಳು ಇರ್ತವೆ, ಎಕ್ಸಾಮಿನೇಷನ್ ನಡೆಸಬೇಕು, ಮತ್ತೊಂದು ಇರಬೇಕು, ಅದಕ್ಕೆಲ್ಲ ಖರ್ಚುಗಳಿರುತ್ತೆ. ಸೊ ಒಟ್ಟಾರೆ ಆಯವ್ಯಯ ಲೆಕ್ಕ ನಮ್ಮ ಹತ್ರ ಮಾಹಿತಿ ಇಲ್ಲದೆ ಹೋದರೂ ಕೂಡ ಅತಿಥಿ ಉಪನ್ಯಾಸಕರಿಗೆ 5 ಕೋಟಿ 10 ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಸಂಬಳ ಖಂಡಿತ ಇದೆ ಸರ್. ಬಹುಶಃ ಇದನ್ನು ಕಾಲೇಜು ಶಿಕ್ಷಣ ಇಲಾಖೆಯವ್ರು ಕೇಳಬೇಕು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇರೋ ವಿಶ್ವವಿದ್ಯಾಲಯಗಳನ್ನು ಮುಚ್ಚಾಕ್ಲಿಕ್ಕೆ ಅಂತ ಅನಿಸುತ್ತೆ ಸರ್. ನೇರವಾಗಿ ಮಾತನಾಡೋದಾದರೆ 3 ಯೂನಿವರ್ಸಿಟಿಗಳು ಈಗ ಸಂಬಳ ಕೊಟ್ಕೊಳ್ಳಿ ಅಂತ ಆದೇಶ ಹಾಕಿದ್ದಾರೆ. ಆದೇಶದಲ್ಲಿ ಇವ್ರುಗಳು ನಮ್ಮ ಹತ್ರ ಅಷ್ಟು ಫಂಡ್ ಇಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಅಂದಮೇಲೆ ಇನ್ಯಾಕೆ ಯೂನಿವರ್ಸಿಟಿ ನಡೆಸ್ತೀರಾ, ಮುಚ್ಚಿ ಅಂತ ಹೇಳ್ಬೋದು. ಸಾಧ್ಯತೆಗಳು ಇದಾವೆ ಸರ್. ಹುನ್ನಾರ ಗೊತ್ತಿಲ್ಲ, ಆದರೆ ಹೇಳ್ಬೇಕಂದ್ರೆ ಇದು ಇರಬಹುದು, ಗೆಸ್ ಮಾಡಬಹುದು, ಇರಬಹುದು. ಈಗ ಇಲ್ಲದೆ ಇರೋ ದುಡ್ಡನ್ನ ಕೊಡಿ ಅಂದರೆ 5 ಕೋಟಿ ದುಡ್ಡು ಎಲ್ಲಿಂದ ತಂದು ಕೊಡ್ತಾರೆ? ಸೊ ಹಾಗಾಗಿ ಬಹುಶಃ ಇರಬಹುದು. ಬಟ್ ಇವು ಸರ್ಕಾರದ ವಿಶ್ವವಿದ್ಯಾಲಯಗಳ ಇದ್ರ ತಿಕ್ಕಾಟದಲ್ಲಿ ನಾವು ಬಲಿಪಶುಗಳು, ಅತಿಥಿ ಉಪನ್ಯಾಸಕರು ಬಲಿಪಶುಗಳಾಗ್ತಿದ್ದಾರೆ. ಈಗ ಇದನ್ನೇ ನಂಬ್ಕೊಂಡು, ಈ ಸಂಬಳನೇ ನಂಬ್ಕೊಂಡು, ಈ ಒಂದು ವೃತ್ತಿಯನ್ನೇ ನಂಬ್ಕೊಂಡೇ ಎಲ್ಲರೂ ಕೂಡ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಆಲ್ ಆಫ್ ಎ ಸಡನ್ ನೀನು ಡಾಕ್ಟ್ರೇಟ್ ತಗೊಂಡಿರೋರು, PhD ಆಗಿರೋರು, KSET ನೆಟ್ ಇರೋರು ಹೋಗಿ ನೀನು ಇನ್ನೊಂದು ಕೆಲಸ ಮಾಡು ಅಂತ ಹೇಳಿದ್ರೆ ನಮ್ಮ ಕೈಲಿ ಯಾರ ಕೈಲೂ ಆಗಲ್ಲ ಸರ್. ಎಲ್ಲರೂ ಶಿಕ್ಷಕ ವೃತ್ತಿಯನ್ನೇ, ಉಪನ್ಯಾಸಕ ವೃತ್ತಿಯನ್ನೇ ನಾವು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಕಡಿಮೆ ಸಂಬಳದಿಂದ ನಮ್ಮ ಕೈಲೆಲ್ಲ ದುಡಿಸ್ಕೊಂಡು ಈಗ ನಡು ನೀರಲ್ಲಿ ಕೈ ಬಿಡ್ತಾರೆ ಅಂತಾರಲ್ಲ, ಆ ರೀತಿ ದ್ವಂದ್ವ ನಿಲುವುಗಳು, ಆದೇಶಗಳು ಬೇಡ. ಯಾವುದೇ ಆದರೂ ಕೌನ್ಸಿಲಿಂಗ್ ಮುಂಚಿತವಾಗಿ ಆದೇಶ ಹಾಕಬೇಕಿತ್ತು.
ಇಲ್ಲಾಂದರೆ ಇವರೇನಾದರೂ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಾವು ಸಂಬಳ ಕೊಡೋದೇ ಇಲ್ಲ, ನೀವು ಆ ಯೂನಿವರ್ಸಿಟಿ ತೊಗೊಂಡ್ಬಿಟ್ಟಿದ್ದೀರಾ ಕೌನ್ಸ್ಲಿಂಗಲ್ಲಿ, ನೀವು ಅವ್ರ ಹತ್ರನೇ ನೀವೇನೇ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ನಿಲುವು ಏನಾದರೂ ಅವ್ರದ್ದಾದರೆ ಮುಂದಿನ ದಿನಗಳಲ್ಲಿ ನಾವು ಕಾಲೇಜು ಶಿಕ್ಷಣ ಇಲಾಖೆ ಎದುರುಗಡೆನೇ ಹೋಗಿ ಕೂತ್ಕೊಂಡು ಯಾವುದೇ ರೀತಿಯಾದಂತಹ ಹೋರಾಟ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೂ ರೆಡಿಯಾಗಿದ್ದೀವಿ ಸರ್. ಯಾಕೆಂದರೆ ಅವ್ರು ನಮ್ಮ ಗಮನಕ್ಕೆ ತಂದೇ ಇಲ್ಲ, ಸಂಬಳ ಅವ್ರು ಕೊಡ್ತಾರೆ ಅಂತೇಳಿ. ಹಾಗಾಗಿ ದಯಮಾಡಿ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕು. ಬಗೆಹರಿಸ್ದೇ ನಾವು ಕ್ಲಾಸಸ್ ಎಂಗೇಜ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕಾವ್ಯ ಅಂತೇಳಿ ಸರ್. ಥ್ಯಾಂಕ್ ಯು.